ಸೊ ವೆಲ್ಕಮ್ ಸ್ನೇಹಿತರೆ. ಕಿವಿ ಕ್ರೆಡಿಟ್ ಕಾರ್ಡಲ್ಲಿ ಮತ್ತೊಂದು ಅಪ್ಡೇಟ್ ಇದೆ ಸ್ನೇಹಿತರೆ. ಏನು ಅಪ್ಡೇಟ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇನ್ನೂ ಕಿವಿ ಕ್ರೆಡಿಟ್ ಕಾರ್ಡ್ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಳ್ಳೋಕ್ಕೆ ಲಿಂಕು ನನ್ನ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಅಪ್ಡೇಟ್ ಏನಂತ ನೋಡೋದಾದರೆ, ಈ ಅಪ್ಡೇಟ್ ಬಂದುಬಿಟ್ಟು ಕ್ರೆಡಿಟ್ ಕಾರ್ಡ್ ಸಿಕ್ಕಿರೋರಿಗೂ ಮತ್ತು ಸಿಗದಿರೋರಿಗೂ ಕೂಡ ಅನ್ವಯವಾಗುತ್ತೆ ಅಂತ ಹೇಳ್ಬೋದು. ಏನು ಅಪ್ಡೇಟ್ ಅಂತ ನೋಡೋದಾದರೆ ಸ್ನೇಹಿತರೆ, ಕಿವಿ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನಲ್ಲಿ ನಾವು ಮುಂಚೆ ಸಿಗುವ ಅಪ್ಡೇಟ್ ಬಂದುಬಿಟ್ಟು ಸೇವಿಂಗ್ ಅಕೌಂಟು ಮತ್ತು ಕಿವಿ ಕ್ರೆಡಿಟ್ ಕಾರ್ಡ್ನ ಲಿಂಕ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದಾಗಿತ್ತು. ಇನ್ನು ಮುಂದೆ ನಮಗೆ ಅದರ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೂಡ ಲಿಂಕ್ ಮಾಡ್ಕೋಬೋದು. ಇನ್ನು ಮುಂದೆ ಅದರ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೂಡ ಲಿಂಕ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹೇಗೆ ಲಿಂಕ್ ಮಾಡೋದು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾವು ಕಿವಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೇನೆ. ನೋಡ್ಬೋದು, ಕಿವಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ಮೇಲೆ ಇದೊಂದು ನ್ಯೂ ಅಪ್ಡೇಟ್ ಸ್ನೇಹಿತರೆ. ನೀವು ಕೂಡ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಕಾರ್ನರಲ್ಲಿ ಎಸ್ ಸಿಂಬಲ್ ತೋರಿಸ್ತಾ ಇದೆ ನೋಡಿ, ಕಾಣ್ತಾ ಇದೆ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಕಾರ್ನರಲ್ಲಿ ಎಸ್ ಸಿಂಬಲ್ ಕಾಣ್ತಾ ಇದೆ ನೋಡ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಅದರ್ ಸೆಟ್ಟಿಂಗ್ ಅಂತ ಇದೆ ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ಸ್ ಬಂದುಬಿಟ್ಟು ಅಕೌಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಸ್ನೇಹಿತರೆ, ನಮ್ಮದು ICICI ಬ್ಯಾಂಕ್ ಸೇವಿಂಗ್ ಅಕೌಂಟ್ ಲಿಂಕ್ ಆಗಿದೆ, ಆಕ್ಸಿಸ್ ಬ್ಯಾಂಕ್ ಸೇವಿಂಗ್ ಅಕೌಂಟ್ ಲಿಂಕ್ ಆಗಿದೆ ಮತ್ತು ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಲಿಂಕ್ ಆಗಿದೆ. ನಿಮ್ಮ ಹತ್ರ ಬೇರೆ ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಇದ್ದರೆ ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಆರ್ ರೂಪಾಯಿ ಕ್ರೆಡಿಟ್ ಕಾರ್ಡ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಒಂದು ಕಡೆ ಬ್ಯಾಂಕ್ ಅಕೌಂಟು, ಇನ್ನೊಂದು ಕಡೆ ರೂಪಾಯಿ ಕ್ರೆಡಿಟ್ ಕಾರ್ಡ್ ಅಂತಿದೆ. ರೂಪಾಯಿ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹತ್ರ ಯಾವ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆಯೋ ಅದನ್ನು ಸರ್ಚ್ ಮಾಡಿಕೊಂಡು ಅಥವಾ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಿಂಕ್ ಮಾಡ್ಕೊಳ್ಳಿ. ಲಿಂಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಕಿವಿ ಕ್ರೆಡಿಟ್ ಕಾರ್ಡಿಗೆ ಸಿಗುವ ಬೆನಿಫಿಟ್ಸು ಅದರ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಯಾವುದೇ ಕ್ರೆಡಿಟ್ ಕಾರ್ಡನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡಿದಾಗ ಸಿಗುವ ರಿವಾರ್ಡ್ ಪಾಯಿಂಟ್ಸ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು 100 ರೂಪೀಸ್ ಸ್ಪೆಂಡ್ ಮಾಡಿದಾಗ ಕ್ರೆಡಿಟ್ ಕಾರ್ಡ್ನ ಸ್ಕ್ಯಾನ್ ಆ್ಯಂಡ್ ಪೇಮೆಂಟ್ ಮಾಡಿದಾಗ ಇಲ್ಲಿ ನಿಮಗೆ 1 KB ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. 1 KB ಅಂದರೆ ನಿಮಗೆ 25 ಪೈಸೆ ಆಗುತ್ತೆ. 4 KB ಆದರೆ ನಿಮಗೆ ₹1 ಸಿಗುತ್ತೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ನಿಮಗೆ ಮರ್ಚೆಂಟ್ ಪೇಮೆಂಟ್ ಏನಾದರೂ ಮಾಡಿದ್ರೆ ಅಂದ್ಕೊಳ್ಳಿ, ಆವಾಗ ನಿಮಗೆ ಇಲ್ಲಿ ₹1 ಸ್ಪೆಂಡ್ ಮಾಡಿದ್ರು ಕೂಡ ನಿಮಗೆ 4 KB ಸಿಗುತ್ತೆ ಸ್ನೇಹಿತರೆ. 4 KB ಅಂದರೆ ನಿಮಗೆ ₹1 ಕ್ಯಾಶ್ ಬ್ಯಾಕ್ ಬಂತು ಸ್ನೇಹಿತರೆ. ಇಲ್ಲಿ ಅದೇ ರೀತಿ ರಿವಾರ್ಡ್ಸ್ ಫಾರ್ ಪೇಯಿಂಗ್ ಫ್ರೆಂಡ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ. ಇದ್ರೂ ಕೂಡ ಅದೇ ರೀತಿ ಅಂತ ಹೇಳ್ಬೋದು. ₹1 ಸ್ಪೆಂಡ್ ಮಾಡಿದ್ರೆ ನಿಮಗೆ 4 KB ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಸ್ನೇಹಿತರೆ 10% ಕ್ಯಾಶ್ ಬ್ಯಾಕ್ ಬೈ MI ಪ್ರಾಡಕ್ಟ್ಸ್ ಅಂತ ಸ್ಪೆಷಲ್ ಡಿಸ್ಕೌಂಟ್ ಕೊಡಿದ್ದಾನೆ ಸ್ನೇಹಿತರೆ. ಇದು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಸ್ಕ್ಯಾನ್ ಆ್ಯಂಡ್ ಪೇಮೆಂಟ್ ಮಾಡಿದಾಗ MI ಸ್ಟೋರಲ್ಲಿ ನಿಮಗೆ ಇಲ್ಲಿ 3000ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಅಪ್ ಟು 15,000 ಮಿನಿಮಮ್ ವ್ಯಾಲ್ಯೂ ಆಗಿರ್ಬೇಕು ಸ್ನೇಹಿತರೆ. ಮಿನಿಮಮ್ ವ್ಯಾಲ್ಯೂ ನಿಮಗೆ 15,000 ಆಗಿರಬೇಕು. ನಿಮಗೆ ಅಪ್ ಟು 3,000ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಇದು ಅಪ್ಲಿಕೇಬಲ್ ಆಗೋದು ಬಂದುಬಿಟ್ಟು ಅಕ್ಟೋಬರ್ 23/11 ಅಲ್ಲಿಂದ 15 ನವಂಬರ್ವರೆಗೂ 23ವರೆಗೂ ಅಪ್ಲಿಕೇಬಲ್ ಆಗುತ್ತೆ. ಸದ್ಯಕ್ಕೆ ವ್ಯಾಲಿಡ್ ಇಲ್ಲ ಸ್ನೇಹಿತರೆ. ಇದು ನೋಡಿದ್ರಲ್ಲ ಸ್ನೇಹಿತರೆ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದಲ್ಲಿ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಸೇವ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.